ಹೆಣ್ಣಾಗುಟ್ಟಿರೋದಕ್ಕೆ ಖುಷಿ ಪಡಬೇಕೋ ಅಥವಾ ದುಃಖ ಪಡಬೇಕೋ ನನಗೆ ಇವತ್ತವರೆಗೂ ಅರ್ಥನೇ ಆಗಲಿಲ್ಲ. ಆ ಅರ್ಥ ಆಗದೆ ಇರೋ ದಿನಗಳಲ್ಲೇ ಅರ್ಧ ಜೀವನ ಕಳೆದೋಗಿದ್ದ ಥರ ಇದೆ. ಎನಿವೆ, ಎಲ್ಲರೂ ಚೆನ್ನಾಗಿರಬೇಕು, ಅದ್ರ ಜೊತೆ ನಾನು ಇರಬೇಕು ಅನ್ನೋದು ನನ್ನ ಆಸೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾವುದಾದ್ರೂ ಒಂದು ನೋವು ಅನ್ನೋದು ಅವ್ರಿಗೆ ಕಾಡ್ತಾನೆ ಇರುತ್ತೆ. ಅದರಿಂದ ಹೊರಗಡೆ ಬರಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇರ್ತಾರೆ. ಅದೇ ರೀತಿ ನಾನು ಕೂಡ ನನಗಾಗಿರೋಂಥ ಒಂದು ದೊಡ್ಡ ನೋವನ್ನು ಮರೆತು ದಿನನಿತ್ಯದ ಶೈಲಿಯಲ್ಲಿ ಸ್ವಲ್ಪ ಜೀವನನ ಸಂತೋಷವಾಗಿ ಇರೋವರೆಗೂ ಆದರೂ ಸಂತೋಷವಾಗಿರ್ಬೇಕಲ್ವಾ. ನಾವು ನಮ್ಮನ್ನೇ ತಿರುಗಿ ನೋಡ್ಕೊಳ್ಳುವಾಗ ನಾವು ಏನೂ ಸಂತೋಷನೇ ಅನುಭವಿಸಿಲ್ಲ ಜೀವನದಲ್ಲಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ನಮ್ಮ ಜೀವನದ ಶೈಲಿನ ಸ್ವಲ್ಪ ಬದಲಾಯಿಸ್ಕೊಂಡು ಇರೋದನ್ನು, ಆ ನೋವನ್ನು ಮರೆತು ಖುಷಿಯಾಗಿರೋದನ್ನು ಬೆಳೆಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ನಾನು ಈ ಪ್ಲ್ಯಾಟ್ಫಾರ್ಮ್ ಆಯ್ಕೆ ಮಾಡಿಕೊಂಡೆ. ಎಲ್ಲರೂ ಒಂದೊಂದು ರೀತಿ ಕಂಟೆಂಟ್ ಕೊಡ್ತಾ ಇರ್ತೀರ ಅಥವಾ ತೋರಿಸ್ತಾ ಇರ್ತೀರ, ಗೊತ್ತಿಲ್ಲದೆ ಇರೋದನ್ನೆಲ್ಲ ತೋರಿಸ್ತಾ ಇರ್ತೀರ. ಕೆಲವೊಬ್ಬರು ನಗಿಸ್ತಾ ಇರ್ತಾರೆ, ಕೆಲವೊಬ್ಬರು ಅಳಿಸ್ತಾ ಇರ್ತಾರೆ, ಕೆಲವೊಬ್ಬರು ಅವ್ರ ಜೀವನದ ಶೈಲಿಗಳನ್ನೆಲ್ಲನೂ ತೋರಿಸ್ತಾ ಇರ್ತಾರೆ. ಯೂಟ್ಯೂಬಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದರೆ ಅದನ್ನು ಕಾಪಿ ಮಾಡದೆ ನಮ್ಮದು ನಾವೇನು ರಿಯಾಲಿಟಿಯಾಗಿದ್ದೀವೋ ಅದನ್ನು ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ನೀವೆಲ್ಲರೂ. ನನಗೆ ಗೊತ್ತಿರೋ ಅಂಥ ಕೆಲವೊಂದು ಒಳ್ಳೆ ಕಂಟೆಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದ್ರಿಂದನೇ ಇವತ್ತಿಂದನೇ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.